ಮಿಸಸ್ ಗೊಟ್ಟಾಲ, ಎಂತ ಕಲರ್ ಇದು! ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಶೇಡ್. ಇಲ್ಲ ಇಲ್ಲ, ಲಿಪ್ಸ್ಟಿಕ್ ಅಲ್ಲ, ಅದು ನಿಮ್ ಕೈ ಮೇಲೆ ಈ ನೇಲ್ ಪಾಲಿಶಾ. ಇದಂತೂ ತುಂಬಾ ಹಳೇದು, ಆದ್ರೂ ಈಗ್ಲೂ ಸ್ಟೈಲಿಶ್. ನಿನಗೂ ಬೇಕಾ? ನಿಮ್ ಹತ್ರ ಇದೆಯಾ? ನಾನಂತೂ ಎಲ್ಲಾ ಮೇಕಪ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ ಬರ್ತೀನಿ. ಇಲ್ ನೋಡು ನಿನ್ ನೇಲ್ ಪಾಲಿಶ್, ಇದನ್ನ ನೀನೇ ಇಟ್ಕೋ. ಸ್ವಲ್ಪ ಹಳೇದು, ಆದ್ರೆ ಕಲರ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಮಿಸಸ್ ಗೊಟ್ಟಾಲ. ಓಹೋ, ಈ ಮಿಸ್ಟರ್ ಗೊಟ್ಟಾಲ ಇವಾಗ ಎಲ್ಲಿ ಹೋದ್ರು? ಈ ಹ್ಯೂಮನ್ಸ್ ಹತ್ರ ಯಾವಾಗ್ಲೂ ಹೊಸದಿದ್ದೇ ಇರುತ್ತೆ. ಈಗ ನಾನು ಕೂಡ ನನ್ನ ನೇಲ್ಗೆ ಕಲರ್ ಮಾಡ್ಕೋತೀನಿ. ನನ್ನ ಬೆರಳೆಲ್ಲ ಯಾಕೆ ಉರಿತಾ ಇದೆ? ಮೋಸ್ಟ್ಲಿ ಮನುಷ್ಯರಿಗೂ ಹೀಗೆ ಆಗುತ್ತೇನೋ. ನನ್ನ ಕೈ ಕೂಡ ಚೆನ್ನಾಗಿ ಕಾಣ್ಬೇಕಲ್ಲ. ಹೇಗಿದ್ಯಾ ಪುಟ್ಟ? ನಾನು ಹುಷಾರಾಗೇ ಇದ್ದೀನಿ, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನಗೆ ನಮ್ಮ ಗುರ್ತಿಸಿಗ್ಲಿಲ್ವಾ? ಇಲ್ಲ, ಅನ್ಕೊಂಡೇ ಇರ್ಲಿಲ್ಲ ಈ ದಿನಾನು ನೋಡ್ಬೇಕಾಗುತ್ತೆ ಅಂತ. ನೀನ್ ನಮ್ಮನ್ನ ನೋಡಿದ ತಕ್ಷಣ ಹೀಗಂತ್ಯ ಅಂತ. ಅಯ್ಯೋ, ನಾನ್ ನಿಮ್ಮ ತಾತನ ಚಿಕ್ಕಮ್ಮನ ಮೊಮ್ಮಗನ ಮಗ, ಅಂದ್ರೆ ನಿಮ್ಮ ಚಿಕ್ಕಪ್ಪ. ಇವಳೇ ನಿಮ್ಮ ಚಿಕ್ಕಮ್ಮ. ಈ ಹ್ಯೂಮನ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತಾರೆ. ನೆನ್ಪಿಸ್ಕೊಳಕ್ ಹೋದ್ರೆ ಏಲಿಯನ್ಸ್ಗೆ ಅಜ್ಜಿ ನೆನ್ಪಾಗ್ತಾರೆ. ಖಂಡಿತ ಇವರು ನಿಜವಾದ ಕುಮಾರ್ ರಿಲೇಷನ್ಸ್ ಆಗಿರ್ಬೇಕು. ಅರೆ ಹಾ ಚಿಕ್ಕಮ್ಮ, ಚಿಕ್ಕಪ್ಪ, ನಾನ್ ನಿಮ್ಮನ್ನ ಹೇಗ್ ಮರೆಯೋಕ್ ಸಾಧ್ಯ? ಪ್ಲೀಸ್ ಒಳಗ್ ಬನ್ನಿ ಬನ್ನಿ. ಆಹಾ, ನಡಿ, ನಮ್ದೇ ಮನೆ ಇದು. ಓ, ತುಂಬಾ ದೂರದಿಂದ ಬಂದಿದ್ದೀವಿ. ಬಿಸ್ಲಲ್ಲಿ ನಡ್ಕೊಂಡ್ ಬಂದು ಗಂಟ್ಲೆ ಒಣಗೋಗಿದೆ ನನ್ಗೆ. ಸರಿ ಸರಿ, ನಮ್ಮ ಮಾತಿನ ಅರ್ಥ ನೀನು ನಮ್ಗೆ ತಿನ್ನಕ್ಕೆ ಕುಡಿಯಕ್ಕೆ ಏನು ಕೊಡಲ್ವಾ? ಓ ಹಾ, ನಾನೀಗ ಕಿಚನ್ಗೆ ಹೋಗ್ತಾ ಇದ್ದೆ. ಕೇಳು ಪುಟ್ಟ, ಸ್ವಲ್ಪ ಚೋಲೆ ಭಟೂರೆ, ಪರಾಟ, ಬೆಣ್ಣೆ, ಲಸ್ಸಿ. ಇವರು 1 ತಿಂಗಳಿಗೂ ಮುಂಚೆ ಅಷ್ಟೇ ಫಾರಿನ್ ಇಂದ ಬಂದಿರೋದು. ತುಂಬಾ ದುಡ್ಡಿರೋ ಪಾರ್ಟಿ ಇವರು. ಖಂಡಿತವಾಗ್ಲೂ ನಮ್ ಕೈ ಚಳಕನ ತೋರಿಸ್ಲೇಬೇಕು. ನಕ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಆಗಿ ಎಲ್ಲಾನು ದೋಚ್ಕೊಂಡು ಹೋಗ್ಬಿಡೋಣ. ಅದು ಕರೆಕ್ಟೇ, ಯಾಕಂದ್ರೆ ನಾವು ಮಿಸ್ಟರ್ ಅಂಡ್ ಮಿಸಸ್ ಬೋರಿಂಗ್. ನಡಿ, ಯಾರಾದ್ರೂ ಬರೋಕ್ ಮುಂಚೆ ನಮ್ ಕೈ ಚಳಕನ ತೋರಿಸ್ಬರೋಣ. ಈ ಹ್ಯೂಮನ್ಸ್ಗೆ ತಿನ್ನೋಕ್ ಬೇರೆ, ಕುಡಿಯೋಕ್ ಬೇರೆ, ಅದು ಬೇರೆ ಬೇರೆ ವಸ್ತು. ನಮ್ ಏಲಿಯನ್ಸ್ ತರ ಚಾರ್ಜಿಂಗ್ ಹಾಕೊಳಕ್ ಆಗಲ್ವಾ ಮನುಷ್ಯರು ತಂದು? ಈ ಮೊಬೈಲ್ ಅಲ್ಲಿ ರೆಸಿಪಿ ಸರ್ಚ್ ಮಾಡ್ತೀನಿ. ಚೋಲೆ ಭಟೂರೆಯ ರೆಸಿಪಿ. ಚೋಲೆನ ಕುಕ್ಕರಿಗೆ ಹಾಕಿ ಬೇಯಿಸಿ. ಮೊದಲು ಚೋಲೆ ಸಿಕ್ತು, ಆಮೇಲೆ ಕುಕ್ಕರಿಗೆ ಹಾಕಿದ್ದೀನಿ. ಅಯ್ಯೋ, ಇದೇನಾಗ್ತಿದೆ? ಅಯ್ಯೋ, ಇಲ್ಲಿ ಚೋಲೆ ಮಳೆನೇ ಸುರಿತಿದ್ಯಲ್ಲಪ್ಪ. ಈಗ ಏನ್ ಮಾಡ್ಲಿ? ಅಯ್ಯೋ, ಇದು ಚೋಲೆನ ನಿಜವಾಗ್ಲೂ ತಲೆ ಮೇಲೆ ಪಟ್ ಪಟ್ ಅಂತ ಬೀಳ್ತಿದೆ. ನಾನ್ ಅಂತದ್ ಏನ್ ಮಾಡ್ಕೊಂಡ್ಬಿಟ್ಟೆ ಈಗ? ಓ ನೋ, ಇದೇನಿದು? ಹಾಗಾದ್ರೆ ಇದು ಕುಕ್ಕರಾ? ನೋಡ್ತಾ ಇರಿ, ನನ್ ಗುರಿ ಅಂತೂ ಸೀದಾ ಆ ರೆಡ್ ಬಲೂನ್ಗೆ ಬೀಳುತ್ತೆ. 1 ಶಾಟ್ ಅಲ್ಲಿ ಗೇಮ್ ಓವರ್ ಆಗ್ಬಿಡುತ್ತೆ. ಅಯ್ಯ, ಏನ್ ಮಾಡ್ಬಿಟ್ಟೆ? ಒಂದೇ ಬಲೂನ್ ಅನ್ನ ಹೊಡಿಬೇಕಿತ್ತು. ನೀನಂತೂ ಇಡೀ ಗೋಡೆನೆ ಬೀಳಿಸ್ಬಿಟ್ಟೆ. ಈ ತರ ಗಾಳಿ ಬಂದ್ರೆ ಇದ್ರಲ್ಲಿ ಹ್ಯೂಮನ್ಸ್ ಕೈವಾಡ ಅಂತೂ ಇರಲ್ಲ. ಒಂದ್ ವೇಳೆ ಅಮ್ಮ ಏನಾದ್ರೂ ಎಂತ ಬೋರಿಂಗ್ ರೈಡ್ ಇದು. ಇದ್ರಲ್ಲಿ ಥ್ರಿಲ್ ಇಲ್ವೇ ಇಲ್ಲ. ಇಲ್ಲಿ ನೋಡು ಅಭಿಮನ್ಯು, ನನ್ನ ನೇಲ್ಸ್ ಎಷ್ಟು ಚೆನ್ನಾಗಿ ಶೈನ್ ಆಗ್ತಿದೆ. ಇವಾಗ ಮಜಾ ಬರ್ತಿದೆ. ಅಯ್ಯೋ, ಯಾರಾದ್ರೂ ನಿಲ್ಸಿ ಅದನ್ನ, ಎಷ್ಟು ಸ್ಪೀಡ್ ಆಗಿ ತಿರುಗ್ತಾ ಇದೆ. ಅಮ್ಮ, ಹಾಗಾದ್ರೆ ಈ ತೊಂದರೆ ಎಲ್ಲ ನಿಮ್ಮಿಂದಾನೇ ಆಗ್ತಿರೋದು. ನನ್ನಿಂದನಾ? ನಾನು ಅಂಥದ್ದೇನ್ ಮಾಡ್ದೆ?
ನಿಮ್ ಶಕ್ತಿಯಿಂದ ಇಲ್ಲಿ ಎಲ್ರದು ಗಾಳಿ ಹೋಗ್ತಾ ಇದೆ. ನಿಮ್ ಪವರ್ಸ್ ನ ಕಂಟ್ರೋಲ್ ಮಾಡಿ ಅಮ್ಮ. ಓಹೋ ಸಾರಿ, ಗಾಳಿನ ಟೈಟ್ ಮಾಡೋದಕ್ಕೆ ಮಾಡ್ತಿದ್ರು ನನ್ನ ಇನ್ವೈಟ್. ಆದ್ರೆ ನಂಗೇನ್ ಗೊತ್ತಿತ್ತು ನನ್ ಪವರ್ಸ್ ಮಾಡುತ್ತೆ ಇನ್ ಫ್ಲೈಟ್. ಅಭಿಮನ್ಯು, ಆದ್ರೆ ಇದು ಹೇಗಾಯ್ತು? ಏನಿಲ್ಲ, ನಾನು ನೇಲ್ ಪಾಲಿಶ್ ಹಚ್ಕೋತಿದ್ದೆ ಅಷ್ಟೇ. ಅಮ್ಮ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಈ ಹ್ಯೂಮನ್ ವಸ್ತುಗಳೆಲ್ಲ ನಮ್ಮ ಏಲಿಯನ್ಸ್ ಮೇಲೆ ಸೂಟ್ ಆಗಲ್ಲ ಅಂತ. ಫ್ಯಾಷನ್ ಹೆಸರಲ್ಲಿ ಯಾಕೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರಾ? ಈಗ ಏನಾಗ್ಬೇಕಿತ್ತು ಅದೆಲ್ಲ ಆಗೋಗಿದೆ. ಮುಂದೆ ಏನ್ ಮಾಡೋದು ಅಂತ ಹೇಳು. ಎಲ್ಲಕ್ಕಿಂತ ಮುಂಚೆ ನಿಮ್ ಕೈನ ಮುಚ್ಚಿಟ್ಕೊಳ್ಳಿ. ಇದೇನಾದ್ರೂ ಓಪನ್ ಆಗಿದ್ರೆ ಇಲ್ಲಿಯ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಹಾ ಆದ್ರೆ ಇದನ್ನ ಬಚ್ಚಿಡೋದಲ್ಲಿ ನಾನು ಹಾಕೊಂಡಿರೋ ಬಟ್ಟೆಲಿ ಪಾಕೆಟ್ಸ್ ಕೂಡ ಇಲ್ಲ. ಓಹೋ, ಈ ಹ್ಯೂಮನ್ಸ್ ಫ್ಯಾಷನ್ ವಿಷಯದಲ್ಲಿ ನೀವು ಪಾಕೆಟ್ ಇಲ್ದಿರೋ ಬಟ್ಟೆನ ಹಾಕೊಂಡ್ ಬಂದಿದ್ದೀರಾ. ಇವಾಗ ನಾವ್ ಏನ್ ಮಾಡೋದು? ನನ್ ಪವರ್ಸ್ ಬಗ್ಗೆ ಹ್ಯೂಮನ್ಸ್ಗೆಲ್ಲ ಗೊತ್ತಾಗೋಗುತ್ತೆ. ಮಿಸ್ಟರ್ ಗೋಟಾಲ ನನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತಾರೆ. ಸುಪ್ರೀಮೋಗೆ ನನ್ ಮೇಲೆ ಕೋಪ ಬರುತ್ತೆ. ನಿಮ್ಮ ಪವರ್ಸ್ ತರಾನೇ ನಿಮ್ಮ ಮಾತುಗಳು ಕೂಡ ಎಲ್ಲಿಂದ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನೀವ ಮಣ್ಣಲ್ಲಿ ನಿಮ್ ಕೈಗಳನ್ನ ಬಚ್ಚಿಟ್ಕೊಳ್ಳಿ. ಅಷ್ಟರಲ್ಲಿ ಯಾವ್ದಾದ್ರು ಪಾಕೆಟ್ ಇರುವಂತ ಡ್ರೆಸ್ ತಗೊಂಡ್ ಬರ್ತೀನಿ.